ಈಗ ನೋಡಿ, ಇದು C20 ಸಿಲೆಬಸ್ ಅವ್ರದ್ದು 20SC01T ಸಬ್ಜೆಕ್ಟ್ ಕೋಡ್ದು ಕ್ವಶನ್ ಬಂದು ಯಾವ ಥರ ಕೇಳಿದೆ ನೋಡಿ. ನವೆಂಬರ್ ಡಿಸೆಂಬರ್ 2022 4 ಮಾರ್ಕ್ಸ್ಗೆ ಕ್ವಶನ್ ಈ ಥರ ಬಂದಿದೆ. ಇಫ್ A is equal to 1 2 3 4 and B is equal to 3 2 1 4 then find 3A plus 2B. ಈಗ ಇದನ್ನ ಯಾವ ಥರ ಮಾಡೋದು ನೋಡಿ. ಫಸ್ಟು ಗಿವನ್ ಡೇಟಾನ ಬರ್ಕೊಳ್ಳೋಣ. ಎ ಏನು 1 2 3 4. ಬಿ ಬರ್ಕೊಳ್ಳೋಣ 3 2 1 4. ಅವ್ರೇನು ಕೇಳಿದ್ದಾರೆ 3A plus 2B. ಫಸ್ಟ್ 3Aನ ಫೈಂಡ್ ಮಾಡ್ಕೊಳ್ಳೋಣ. ಇದು ನೋಡಿ, 3A ಅಂದರೆ 3 ಹಂಗೆ ಇರಲಿ. ಎ ಅಂದರೆ ಇದು ಮ್ಯಾಟ್ರಿಕ್ಸು. ಎ ಜಾಗದಲ್ಲಿ ಇದನ್ನ ಬರೀರಿ 1 2 3 4. ಈಗ ನೋಡಿ, ಈ 3ನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಿ. 3 1s are 3, 3 2s are 6, 3 3s are 9, 3 4s are 12. ನೆಕ್ಸ್ಟು 2B. ಇದು 3A ಆಯಿತು. ಈಗ 2B ಮಾಡೋಣ. 2B ಅಂದರೆ 2 ಹಂಗೆ ಇರಲಿ. ಈ ಬಿ ಬದಲು ಈ ಮ್ಯಾಟ್ರಿಕ್ಸ್ ಬರೀರಿ. ಬಿ ಜಾಗದಲ್ಲಿ ಏನು ಬರೀಬೇಕು 3 2 1 4. ನೋಡಿ, ಈ 2ನ ಎಲ್ಲದಕ್ಕೂ ಮಲ್ಟಿಪ್ಲೈ ಮಾಡಬೇಕು, ಎಲ್ಲ ಎಲಿಮೆಂಟ್ಸ್ಗೂ. 2 3s are 6, 2 2s are 4, 2 1s are 2, 2 4s are 8. ಇದು 2. ಈಗ ಅವ್ರ ಕ್ವಶನ್ ಏನು ಕೇಳಿದ್ದಾರೆ ನಿಮಗೆ, ಫೈಂಡ್ 3A plus 2B ಅಂತ ಕೇಳಿದ್ದಾರೆ. ಇಲ್ಲಿ 3A plus 2B is equal to ಅಂತ ಬರ್ಕೊಳ್ಳೋಣ. 3A plus 2B. ಫಸ್ಟು 3A ಅಂದರೆ ಇಲ್ಲ, ಇಲ್ಲಿ ನೋಡಿ, ಇಲ್ಲೇ ಇದೆ. 3A ಅಂದರೆ 3 6 9 12, 2B ಅಂದರೆ 6 4 2 8. ಫಸ್ಟ್ 3A ಬದಲು 3 6 9 12 ಇದು 3A. ಆಮೇಲೆ ಪ್ಲಸ್ ಬರೆದು 2B ಬದಲು 6 4 2 8 ಬರೆಯೋಣ. ಈಗ ನೋಡಿ, ಇದನ್ನ ಆ್ಯಡ್ ಮಾಡೋದು ಯಾವ ಥರ ಅಂದರೆ, ಇದು ಫಸ್ಟ್ ಎಲಿಮೆಂಟು ಇದ್ರ ಫಸ್ಟ್ ಎಲಿಮೆಂಟ್ಗೆ ಆ್ಯಡ್ ಮಾಡಬೇಕು. ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್. ಈಗ ಅದೇ ಥರ ಸೆಕೆಂಡ್ ರೋದು ಫಸ್ಟ್ ಎಲಿಮೆಂಟ್ಗೆ ಆ್ಯಡ್ ಆಗಬೇಕು. ಸೆಕೆಂಡ್ ಎಲಿಮೆಂಟ್ಗೆ ಆ್ಯಡ್ ಆಗಬೇಕು. ಅಂದರೆ ಫಸ್ಟು 3 ಬರೀಬೇಕು, ಆಮೇಲೆ ಪ್ಲಸ್ ಬರೀಬೇಕು, ಆಮೇಲೆ 6 ಬರೀಬೇಕು. ಫಸ್ಟು 6 ಬರೀಬೇಕು, ಪ್ಲಸ್ ಬರೀಬೇಕು, ಆಮೇಲೆ 4 ಬರೀಬೇಕು. ಫಸ್ಟ್ 9 ಬರೀಬೇಕು, ಆಮೇಲೆ ಪ್ಲಸ್ ಬರೀಬೇಕು, ಆಮೇಲೆ 2 ಬರೀಬೇಕು. ಫಸ್ಟ್ 12 ಬರೀಬೇಕು, ಪ್ಲಸ್ ಬರೀಬೇಕು, 8 ಬರೀಬೇಕು. ಈಗ 3 + 6 ಅಂದರೆ 9, 6 + 4 ಅಂದರೆ 10, 9 + 2 ಅಂದರೆ 11, 12 + 8 ಅಂದರೆ 20. ಇಷ್ಟೇ ಆನ್ಸರ್. ಈಗ ನೋಡಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಕ್ವಶನ್ನು 4 ಮಾರ್ಕ್ಸ್ಗೆ ಈ ಥರ ಕೇಳಿದ್ದಾರೆ. ಇಫ್ A is equal to 1 2 3 4 and B is equal to 3 2 1 4 then find 3A plus 2B ಅಂತ ಕೇಳಿದ್ರೆ, ಫಸ್ಟ್ A 1 2 3 4 ಬರ್ಕೊಳ್ಳಿ, B 3 2 1 4 ಬರ್ಕೊಳ್ಳಿ. 3A ಅಂದರೆ 3 × 1 2 3 4 ಬರೀರಿ. ಈ 3ನ ಎಲ್ಲದಕ್ಕೂ ಮಲ್ಟಿಪ್ಲೈ. 3 1s are 3, 3 2s are 6, 3 3s are 9, 3 4s are 12. 2B ಅಂದರೆ 2, B ಅಂದರೆ 3 2 1 4, 2 ಇಂದ ಮಲ್ಟಿಪ್ಲೈ. 2 3s are 6, 2 2s are 4, 2 1s are 2, 2 4s are 8. ಈಗ ನೋಡಿ, ಆಮೇಲೆ 3A plus 2B ಮಾಡಬೇಕಾಗತ್ತೆ. 3A plus 2B is equal to 3A ಅಂದರೆ ಇದು, ಪ್ಲಸ್ 2B ಅಂದರೆ ಇದು. ಪ್ಲಸ್ ಮಾಡಿದಾಗ ಫಸ್ಟ್ 3 + 6, 6 + 4, 9 + 2, 12 + 8 ಬರ್ಕೊಳ್ಳಿ.
3 + 6 9, 6 + 4 10, 9 + 2 11, 12 + 8 20. ಇಷ್ಟೇ ಆನ್ಸರ್. ಈಗ ನೆಕ್ಸ್ಟ್ ಕ್ವಶನ್ ಮಾಡೋಣ. ನೋಡಿ, ಕ್ವಶನ್ ಈ ಥರ ಇದೆ. ಇಫ್ ಎ ಈಸ್ ಈಕ್ವಲ್ ಟು 4 5 3 2 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 3 4 2 1, ದೆನ್ ಫೈಂಡ್ 3a - 2b. ಇದು ಕ್ವಶನ್ ಬಂದು ಫೆಬ್ರವರಿ ಮಾರ್ಚ್ 2023 4 ಮಾರ್ಕ್ಸ್ಗೆ ಕೇಳಿದ್ದಾರೆ. ಈಗ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಈವನ್ ಡೇಟಾ ಬರ್ಕೋಬಿಡಿ. ಎ ಅಂದ್ರೇನು 4 5 3 2, ಬಿ ಅಂದರೆ 3 4 2 1, ಬಿ ಅಂದರೆ 3 4 2 1. ಫಸ್ಟು 3a ಫೈಂಡ್ ಮಾಡ್ಕೋಬೇಕು. 3a ಅಂದರೆ 3 × a. ಎ ಅಂದ್ರೇನು 4 5 3 2. ಈಗ 3 4s are 12, 3 5s are 15, 3 3s are 9, 3 2s are 6. ಇದು 3a. ಈಗ ನೆಕ್ಸ್ಟ್ ಏನು ಮಾಡೋಣ, 2b ಫೈಂಡ್ ಮಾಡ್ಕೋಬೇಕು. ಇದು ನೋಡಿ 2 × b. ಈಗ ನೋಡಿ 2 × ಇಲ್ಲಿ b ಅಂದರೆ ಇದು 3 4 2 1, 4 2 4. ಈಗ ನೋಡಿ ಈ 2ನ ಎಲ್ಲ ಎಲಿಮೆಂಟ್ಸ್ಗೂ ಮಲ್ಟಿಪ್ಲೈ ಮಾಡಬೇಕು. 2 3s are 6, 2 4s are 8, 2 2s are 4, 2 1s are 2. ಈಗ ಅವ್ರು ಕ್ವಶನ್ ಕೇಳಿರೋದೇನು 3a - 2b. ನೋಡಿ 3a - 2b. ಫಸ್ಟು ಏನು ಮಾಡಿ 3a ಬರ್ಕೊಳ್ಳೋಣ. 12 15 9 6. 3a ಅಂದ್ರೇನು 12 15 9 6. ಮೈನಸ್ ಬರೆದು 2b ಬರ್ಕೊಳ್ಳೋಣ. 2b ಬಂದು 6 8 4 2. ಈಗ ಫಸ್ಟು 12 ಬರೀರಿ, ಮೈನಸ್ ಬರೀರಿ, 6 ಬರೀರಿ, ಇಲ್ಲಿ 15 ಬರೀರಿ, ಮೈನಸ್ ಬರೀರಿ, ಆಮೇಲೆ 8 ಬರೀರಿ, 9 ಬರೀರಿ, ಮೈನಸ್ ಬರೀರಿ, 4 ಬರೀರಿ, 6 ಬರೀರಿ, ಮೈನಸ್ ಬರೀರಿ, 2 ಬರೀರಿ. ನೋಡಿ 12 - 6 ಅಂದರೆ 6. ಇದನ್ನಂದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕ್ಯಾಲ್ಸಿಲೇಟ್ ಮಾಡ್ಕೊಳ್ಳಿ, ಸರಿನಾ? ನೋಡಿ 12 - 6 ಅಂದರೆ 6. ರಾಂಗ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಕ್ಯಾಲ್ಸಿಲ್ ಆದರೂ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಮಾಡಿ, ಇಲ್ಲಾಂದರೆ ಮಾಡ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಕ್ಯಾಲ್ಸಿಲಿ ಒಂದು ಸತಿ. ರಾಂಗ್ ಆದರೂ ಎಕ್ಸಾಮಲ್ಲಿ ರಾಂಗ್ ಮಾತ್ರ ಮಾಡಬೇಡಿ, ಸರಿನಾ? 15 - 8 ಅಂದರೆ 7. 10 - 8 ಅಂದ್ರೇನು 7. 9 - 4 ಅಂದರೆ 5. 9 - 4 ಅಂದರೆ 5. 6 - 2 ಅಂದರೆ 4. ಗೊತ್ತಾಗ್ತಿದೆಯಲ್ವಾ? ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.